ಮಾರ್ನಿಂಗ್. ನೈಟು ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ, ಊಟ ಮಾಡಿ ಮಲಗಿಬಿಟ್ಟೆ. ಇವಾಗ ಎದ್ದಿದ್ದೀನಿ, ಫ್ರೆಶ್ ಅಪ್ ಆಗಕ್ಕೆ ವಾಶ್ರೂಮ್ ಕೂಡ ಇಲ್ಲ ಇಲ್ಲಿ. ಮುಖಕ್ಕೆ ನೀರು ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಬೇಕು. ಹಾಯ್, ವೆರಿ ಗುಡ್ ಮಾರ್ನಿಂಗ್. ಇದು ಪಾಂಡುಪುರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಾನು ಅರೌಂಡ್ 4:30 ಇದ್ದೆ. ಬಟ್ ಕ್ಲೈಂಟ್ಸು ಸ್ವಲ್ಪ ಟಯರ್ಡ್ ಆಗಿರೋ ರೀಸನ್ಸಿಂದ 5ಗೆಲ್ಲ ಎಚ್ಚರ ಆಗಿ ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದರು. 5:30 ವರ್ಕ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗಲೂ ಅಷ್ಟೇ, ನೈಟ್ ಎಷ್ಟು ಜನ ಇದ್ರು ಅಷ್ಟೇ ಜನನು ಇವಾಗಲೂ ನಾನು ಬೇಡಿಗಿದ್ದಾರೆ. ನೈಟ್ ತುಂಬ ಲೇಟ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನಾನು ಮಾರ್ನಿಂಗ್ ಬೇಗ ಎದ್ದು ವರ್ಕ್ನೆಲ್ಲ ಮುಗಿಸ್ಕೊಳ್ಳೋಣ, ಅವ್ರಿಗೂ ಸ್ವಲ್ಪ ಫ್ರೀ ಅನಿಸುತ್ತೆ ಅಂತ ಅಂದ್ಕೊಂಡು ಬೇಗನೆ ಎಚ್ಚರ ಆಯಿತು. ಬಟ್ ಕ್ಲೈಂಟ್ಸ್ನ ಎಬ್ಬರಿಸಿದೆ. ಅವ್ರು ತುಂಬ ಅಂದರೆ ತುಂಬ ಟಯರ್ಡ್ ಆಗಿರೋ ರೀಸನ್ಸ್ಗೆ ಸ್ವಲ್ಪ ಲೇಟಾಗೇ ಇದ್ದರು. ಆದರೆ ಏನು ಮಾಡೋಕ್ಕಾಗತ್ತೆ ಅಂತ ಅಂದ್ಕೊಂಡು, ಬಟ್ ನೈಟಿಗಂತ ಓಕೆ, ಬೆಟರ್ ದೆನ್ ಮಾರ್ನಿಂಗ್. ತುಂಬ ಬೇಗ ಅಂದರೆ ತುಂಬ ಬೇಗನೆ ವರ್ಕ್ ಮುಗೀತು. ನಾನಿಲ್ಲಿ ನಾನ್ ಬ್ರೈಡ್ ಒಂದು ಸಿಂಪಲ್ ಲುಕ್ನ ನಿಮ್ಮ ಮುಂದೆ ತಂದಿದ್ದೀನಿ. ಇವರು ನನ್ನ ಕ್ಲೈಂಟ್ಸ್, ಅಂದರೆ ನನಗೆ ವರ್ಕ್ನ ಕೊಟ್ಟಿದ್ದಾರಲ್ಲ ಆ ಕ್ಲೈಂಟ್ಸ್ ಚೋಟು ಸಿಸ್ಟರ್. ಇವರು ವಿಡಿಯೋ ಕವರೇಜ್ ಮಾಡ್ಕೊಳ್ಳೋಕ್ಕೆ ಇವರೇ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿರೋರು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇವ್ರದ್ದೇ ಒಂದು ಸಿಂಪಲ್ ಒಂದು ಶಾರ್ಟ್ ವಿಡಿಯೋನ ತೊಗೊತಾ ಇದ್ದೀನಿ. ಫಸ್ಟು ನಾನು ಫೇಸ್ ಕನ್ಸೀಲರಿಂದ ಕವರ್ ಮಾಡಿಕೊಂಡು ಐಶ್ಯಾಡೋಸಿಂದ ಎಲ್ಲ ಫಿಲ್ ಮಾಡಿಕೊಂಡೆ. ಸ್ವಲ್ಪ ನ್ಯಾಚುರಲ್ ಆಗಿ ಕೊಡ್ತಾ ಇದ್ದೀನಿ, ಏಕೆಂದರೆ ನಾನ್ ಬ್ರೈಡ್ಸ್ ಆಗಿರೋದ್ರಿಂದ ಮತ್ತು ಸಿಂಪಲ್ ಲುಕ್ ಹೇಳಿರೋದ್ರಿಂದ ತುಂಬ ನ್ಯಾಚುರಲಾಗಿ ಕೊಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿರು ಅಥವಾ ನಮ್ಮ ಅಪ್ಪ ಅಮ್ಮ ನಾವೆಲ್ಲ ಹೇಗೆ ತಮಾಷೆ ಮಾಡಿಕೊಂಡು ಅಥವಾ ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಿಕೊಂಡು ಸ್ವಲ್ಪ ಮುನ್ಸ್ಕೊಂಡು ಮನಸ್ತಾಪಗಳಿಟ್ಕೊಂಡು ಹೇಗಿರ್ತೀವೋ ಇಲ್ಲೂ ಕೂಡ ಹಾಗೇ ಇತ್ತು. ನಾನು ನಿಜವಾಗ್ಲೂ ಇವ್ರ ಫ್ಯಾಮಿಲಿನ ನೋಡಿ ನನ್ನ ಫ್ಯಾಮಿಲಿನೇ ನನಗೆ ನೆನಪಾಯಿತು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಅಕ್ಕ ತಂಗಿರು ಸಣ್ಣ ಸಣ್ಣ ವಿಷಯಕ್ಕೂ ಸ್ವಲ್ಪ ಜಗಳ ಮಾಡ್ಕೊಳ್ಳೋದು, ಬಟ್ ನೆಕ್ಸ್ಟ್ ಸೆಕೆಂಡ್ಗೆ ಆ ಜಗಳನ ಮರೆತು ಮತ್ತೆ ಮೂವ್ ಮಾಡ್ಕೊಂಡು ಹೋಗೋದನ್ನು ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ನನಗೆ. ಇವ್ರ ಅಕ್ಕಂಗೆ ಒಂದು ಪಾಪು ಕೂಡ ಇತ್ತು. ಆ ಪಾಪುನ ಅವ್ರ ಅಕ್ಕ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಿಸ್ಟರ್ ಮತ್ತು ಅವ್ರ ಮಮ್ಮಿ ನೋಡ್ಕೊಳ್ಳೋದೇ ಜಾಸ್ತಿ ಆಗಿತ್ತು. ಅದನ್ನು ನೋಡಂತೂ ನನಗೆ ಇನ್ನೂ ಅಂದರೆ ಇನ್ನೂ ಖುಷಿ ಆಯಿತು. ಯಾಕೆ ಅಂದರೆ ಇವಾಗಲೂ ಅಷ್ಟೇ ನನ್ನ ಮಗನ ನನ್ನ ತಂಗಿ ಹತ್ರನೇ ಬಿಟ್ಟು ಬಂದಿದ್ದೀನಿ. ನಾನು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವಳ ಹತ್ರನೇ ಯಾವಾಗಲೂ ಅವನಿರ್ತಾನೆ. ಹಾಗಾಗಿ ಬಟ್ ಫ್ಯಾಮಿಲಿ ಅಂತ ಅಂದ್ರೇ ಅಡ್ಜಸ್ಟ್ಮೆಂಟಿಂಗ್ ಲೈಫ್ ಅಲ್ವಾ, ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಅಲ್ವಾ. ಖುಷಿ, ದುಃಖ, ನೋವು, ಸಂಕಟ ಎಲ್ಲ ಇರುತ್ತೆ. ಬಟ್ ಎಲ್ಲನೂ ಅನುಸರಿಸ್ಕೊಂಡು ಹೋಗೋದೇ ಲೈಫ್ ಅಂತ ಅನ್ಕೊತೀನಿ. ಹಾಗೆಯೇ ತುಂಬ ಕೆಲಸ ಇರೋರು ಅಂದರೆ ದೊಡ್ಡವರಿಗೆಲ್ಲ ನಾನು ಆಗಲೇ ಮುಂಚೆನೇ ಎಲ್ಲ ಮಾಡಿ ಕಳಿಸಿದ್ದೆ. ಏಕೆಂದರೆ ಶಾಸ್ತ್ರ ಸಂಪ್ರದಾಯ ಅದು ಇದು ಕೆಲಸಗಳಿರುತ್ತಲ್ವ, ಹಾಗಾಗಿ ಅವ್ರನ್ನ ಬೇಗ ಅಂದರೆ ಬೇಗ ಕಳಿಸ್ಕೊಟ್ಟೆ. ಬಟ್ ಇವರು ಚೋಟೂಸ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಮಾಡಿಕೊಂಡು ಕಳಿಸ್ತಾ ಇದ್ದೀನಿ. ಹಾಗಾಗಿ ನಾನು ಇವ್ರ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಇವರೆಲ್ಲ ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು. ಸ್ವಂತ ಅವ್ರ ಅಕ್ಕಂದ್ರ ಜೊತೆ ಹೇಗಿರ್ತಾರೋ ಹಾಗೇನೆ ನನ್ನ ಜೊತೆ ಕೂಡ ಬೆರೆತ್ಕೊಂಡು ಚೆನ್ನಾಗಿದ್ರು. ಸೊ ನಾನಿಲ್ಲಿ ಬೇಸ್ ಫೌಂಡೇಶನ್ನ ಕಂಪ್ಲೀಟ್ ಮಾಡ್ಕೊತಾ ಇದ್ದೀನಿ. ಒಂದು ಮದುವೆ ಅಂತ ಅಂದರೆ ಅರೌಂಡ್ 1 ಮಂತ್ 2 ಮಂತ್ 3 ಮಂತ್ಸಿಂದ ಕನಸುಗಳನ್ನ ಕಟ್ಕೊಂಡಿರ್ತಾರೆ. ನಾವು ಹೀಗೆ ರೆಡಿ ಆಗಬೇಕು, ಇದನ್ನೇ ವೇರ್ ಮಾಡಬೇಕು, ಈ ಜ್ಯುವೆಲ್ರಿನೇ ಹಾಕೋಬೇಕು, ಇದೇ ಹೇರ್ ಸ್ಟೈಲ್ ಮಾಡ್ಕೋಬೇಕು ಅನ್ನೋ ಒಂದು ಆಸೆಗಳು ಎಲ್ಲರಿಗೂ ಕಾಮನ್ ಆಗಿ ಇದ್ದೇ ಇರುತ್ತೆ, ಇನ್ಕ್ಲೂಡ್ ಮೀ ಆಲ್ಸೋ. ಹಾಗಾಗಿ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ನಿಂತು 2 ಅವರ್ ರೆಸ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಕ್ಲೈಂಟ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅನ್ನೋ ಒಂದು ರೀಸನ್ಗೋಸ್ಕರನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಫಾಸ್ಟಾಗಿ ಕ್ವಿಕ್ಕಾಗಿ ಹಾಗೇನೆ ಸಮಾಧಾನ ರೀತಿಯಲ್ಲೇ ಕೆಲಸನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ಕ್ಲೈಂಟ್ಸ್ಗಳ ಮುಖದಲ್ಲಿ ಬರುತ್ತಲ್ಲ ಆ ಒಂದು ನಗು, ಆ ನಗು ಐಡಿ ನೋವನ್ನೆಲ್ಲ ಮರೆಸ್ಬಿಡುತ್ತೆ. ಆ ಕ್ಲೈಂಟ್ಸ್ಗಳು ಸ್ಯಾಟಿಸ್ಫ್ಯಾಕ್ಷನಿಂದ ಒಂದು ಮಾತು ಹಾಡಿ ಚೆನ್ನಾಗಿತ್ತು, ಲುಕ್ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ಖುಷಿ ಪಡ್ತಾರಲ್ಲ, ಆ ಒಂದು ವರ್ಡ್ ಸಾಕು ಇಡೀ ದಿನ ನಮ್ಮ ಲೈಫ್ನ ಖುಷಿಯಾಗಿಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಾನಿಲ್ಲಿ ಫೇಸ್ ಫೌಂಡೇಶನಿಂದ ಇಡೀ ಫೇಸ್ನ ಕವರೇಜ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಫೇಸ್ ಹೈಲೈಟ್ಸ್ ಮಾಡಿ ಲಿಪ್ಸ್ಟಿಕ್ ಹಾಕಿ ಫೇಸ್ ಫಿಕ್ಸರ್ನ ಫಿಕ್ಸ್ ಮಾಡಿದ್ರೆ ಮೇಕಪ್ ನಾನ್ ಬ್ರೈಡ್ ಲುಕ್ ಕಂಪ್ಲೀಟಾಗಿ ಮುಗಿದೋಗುತ್ತೆ. ಈ ವಿಡಿಯೋ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಯಾರಿಗಾದರೂ ಇದೇ ರೀತಿ ಮೇಕ್ ಓವರ್ಸ್ ಬೇಕು, ಬ್ರೈಡ್, ನಾನ್ ಬ್ರೈಡ್, ಹೇರ್ ಸ್ಟೈಲ್, ಸ್ಯಾರಿ ಡ್ರೆಪ್ಪಿಂಗ್, ಇದೇ ರೀತಿ ಯಾವುದೇ ಆಗಿರಲಿ, ಲೊಕೇಶನ್ ಎಲ್ಲೇ ಇರಲಿ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಬಂದು ಮಾಡಿಕೊಡ್ತೀನಿ ಅಂತ ಹೇಳ್ತಾ
ಸೊ ಫೈನಲ್ ಆಗಿ ಲಿಪ್ಸ್ಟಿಕ್ ಟಚಪ್ನ ಕೂಡ ಕೊಡ್ತಾ ಇದ್ದೀನಿ. ಇದಾದಮೇಲೆ ಇನ್ನು 1-2 ವರ್ಕ್ ಇದೆ. ವರ್ಕ್ನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಬ್ಯಾಕ್ ಟು ಬ್ಯಾಂಗ್ಳೂರಿಗೆ ಹೊರಟ್ಬೇಡ. ಇಲ್ಲೊಬ್ರು ನನಗೋಸ್ಕರ ತುಂಬ ವೇಟಿಂಗಲ್ಲಿದ್ದಾರೆ. ಯಾರು ಅಂತಂದರೆ ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಪಾಪುಗೆ 6 ಇಯರ್ಸ್ ಅನ್ಕೋತೀನಿ ಮೇ ಬಿ. ನನ್ನ ಕೈಯಲ್ಲೇ ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದಾಳೆ. ಅವಳಿಗಂತೂ ನಾನು ಮಾಡದೆ ಹೋಗೋಂಗೆ ಇಲ್ಲ ನಿಜವಾಗ್ಲೂ. ಅಷ್ಟು ವೆಯ್ಟ್ ಮಾಡ್ತಿದ್ದಾಳೆ ಅವಳು. ಅಕ್ಕನ ಕೈಯಲ್ಲೇ ನಾನು ಹೇರ್ ಸ್ಟೈಲ್ ಮಾಡಿಸ್ಕೋಬೇಕು ಅಂತ. ಅವರಮ್ಮ ತಿಂಡಿ ತಿನ್ಕೊಂಡು ಬರುವೆ, ಬಾ ಅಕ್ಕ ಎಲ್ಲೋ ಹೋಗಲ್ಲ ಇಲ್ಲೇ ಇರ್ತಾರೆ ಅಂತ ಕೇಳ್ತಾ ಇಲ್ಲ. ಸೊ ಅವಳಿಗೆ ಕೂಡ ಮಾಡಿ ಹೊರಡೋಣ. ಹಾಗೇನೆ ನಮ್ಮ ಕ್ಲೈಂಟ್ಸ್ಗಳದ ರಿವ್ಯೂ ಕೇಳ್ಕೊಂಬರೋಣ ಬನ್ನಿ. ಅನ್ನಿಸ್ತಪ್ಪ ನನ್ನ ಮೇಕಪ್ಪು ಟೈಮಿಗೆ ಕರೆಕ್ಟಾಗೆಲ್ಲ ರೀಚ್ ಆದ್ನ ಅಥವಾ ಲೇಟ್ ಮಾಡ್ಬಿಟ್ನಾ? ಮೇಕಪ್ ಎಲ್ಲರಿಗೂ ಇಷ್ಟ ಆಯ್ತಾ? ಸೊ ಜಸ್ಟ್ ಬಿ ಮೇಕಪ್ನ ಸಜೆಸ್ಟ್ ಮಾಡ್ತೀರಾ? ಥ್ಯಾಂಕ್ ಯು. ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹೆಸರು ಜಸ್ಟ್ ಬಿ ಮೇಕಪ್. ಯಾರ್ಯಾರೆಲ್ಲ ಇನ್ನೂ ನನ್ನ ವೀಡಿಯೋಸ್ನ ನೋಡಿಲ್ಲ, ಇನ್ಸ್ಟಾಗ್ರಾಮ್ನ ಸರ್ಚ್ ಮಾಡಿಲ್ಲ, ಅವರಿಗೆಲ್ಲ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಲಿಂಕ್ನ ಹಾಕಿರ್ತೀನಿ. ಒಂದ್ಸತಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಕೂಡ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಟಿದ್ದೀನಿ. ಬಟ್ ಇಲ್ಲಿ ಕೂಡ ಒಂದು ಸಮಸ್ಯೆ ಆಗಿದೆ. ನನಗೆ ಟೈಮಿಗೆ ಕರೆಕ್ಟಾಗಿ ಟ್ರೈನ್ ಕೂಡ ಸಿಗಲಿಲ್ಲ. ಹಾಗಾಗಿ ನಾನು ಪಾಂಡವಪುರ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಅಲ್ಲಿಂದ ಡೈರೆಕ್ಟ್ ಮಂಡ್ಯ ಹತ್ಕೊಂಡು ಮತ್ತೆ ನಾನು ಮಂಡ್ಯ ಇಳಿದು ಮತ್ತೆ ಕೆಂಗೇರಿ ಕೂಡ ಸಿಕ್ತು ಬಸ್ ನನಗೆ. ಆದರೆ ಕಂಪ್ಲೀಟ್ ರಶ್ ಅಂತಲೇ ಹೇಳ್ಬೋದು. ಬಟ್ ನನಗಂತೂ ಒಂದು ಸೀಟ್ ಅಂತ ಸಿಕ್ಬಿಡ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಯಾಕೆ ಅಂತ ಗೊತ್ತಿಲ್ಲ, ಬಸ್ಸಲ್ಲಿ ಯಾವಾಗ ಹೋದ್ರೂ ರಶ್ಶೇ ಇರುತ್ತೆ, ಯಾವಾಗಲೂ ಫ್ರೀ ಅಂತಲೇ ಇಲ್ಲವೇ ಇಲ್ಲ ಟೈಮು. ಹಾಗೂ ಹೀಗೂ ಹೇಗೋ ಮಾಡಿ 1:30 2 o'clockಗೆಲ್ಲ ನಾನು ಕೆಂಗುಂಟೆನ ತಲುಪಿದ್ದೀನಿ. ಇದಾಗಿತ್ತು ನನ್ನ ಈವೆಂಟ್ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.